ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬಹಳ ಸೊಗಸಾದ, ಅಷ್ಟೇ ರುಚಿಕರವಾದಂಥ, ಸ್ವಲ್ಪ ಡಿಫ್ರೆಂಟ್ ಆದಂತಹ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರಾನ್ನ ನಾವು ಕ್ಯಾರೆಟ್ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ಇದನ್ನು ಕ್ಯಾರೆಟ್ ಚಿತ್ರಾನ್ನ ಅಥವಾ ಕ್ಯಾರೆಟ್ ರೈಸ್ ಬಾತ್ ಅಂತಲೂ ಕರಿಬೋದು. ಹಾಗಿದ್ರೆ ಬನ್ನಿ, ಈ ರೀತಿಯಾದಂಥ ಕ್ಯಾರೆಟ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ಈಗ ನೋಡ್ಕೊಳ್ಳೋಣ. ಕ್ಯಾರೆಟ್ ರೈಸ್ ಮಾಡೋದಕ್ಕೋಸ್ಕರ ಮೊದಲು ನಾವು 1 ಕಪ್ ಅಳತೆ ಅಥವಾ 1/4 kg ಅಕ್ಕಿನ ಬೇಯಿಸಿ ಅನ್ನ ಮಾಡಿಟ್ಕೊಂಡಿದ್ದೀವಿ ಮೊದಲೇ. ಜೊತೆಗೆ 1 ಕಪ್ ಅಷ್ಟು ತುರಿದಂಥ ಕ್ಯಾರೆಟ್ ತುರಿ, 1 ಈರುಳ್ಳಿ, ಎಣ್ಣೆ 3 ಟೇಬಲ್ ಸ್ಪೂನ್, ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನ್, ಹಸಿಮೆಣಸಿನಕಾಯಿ 4, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು ಸ್ವಲ್ಪ, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ಸಾಸಿವೆ ಸ್ವಲ್ಪ, ಜೀರಿಗೆ 1 ಟೀ ಚಮಚದಷ್ಟು, ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನ್, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು, ಗರಂ ಮಸಾಲ 1 ಟೀ ಸ್ಪೂನಷ್ಟು, ಅರಿಶಿಣದ ಪುಡಿ ಸ್ವಲ್ಪ, ತಾಜಾ ನಿಂಬೆಹಣ್ಣಿನ ರಸ 1 ಟೀ ಚಮಚದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಕ್ಯಾರೆಟ್ ರೈಸ್ ಅಥವಾ ಕ್ಯಾರೆಟ್ ಚಿತ್ರಾನ್ನ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ಈ ಪದಾರ್ಥನೆಲ್ಲ ಉಪಯೋಗಿಸಿ ಭಾಳ ಸೊಗಸಾದಂಥ ಕ್ಯಾರೆಟ್ ಚಿತ್ರಾನ್ನ ರೆಡಿ ಮಾಡೋಣ. ಬೇಕಾದಂಥ ಪದಾರ್ಥನೆಲ್ಲ ನೋಡ್ಕೊಂಡಾದ ನಂತರ ಈಗ ಇಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ನಂತರ ಈಗ ಬಿಸಿಯಾದಂಥ ಬಾಣಲಿಗೆ ಎಣ್ಣೆನ ಸೇರಿಸ್ತಾ ಇದ್ದೀವಿ. ಎಣ್ಣೆನೂ ಸಹ ಸ್ವಲ್ಪ ಬಿಸಿ ಆಗಬೇಕು. ನಂತರ ಬಿಸಿಯಾದಂಥ ಎಣ್ಣೆಗೆ ಸಾಸಿವೆನ ಸೇರಿಸ್ತಾ ಇದ್ದೀವಿ. ಸಾಸಿವೆನೂ ಸಿಡಿದಾದ ನಂತರ ಜೀರಿಗೆನ ಸೇರಿಸೋಣ. ಹಾಗೆ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಮತ್ತು ನಾವು ತೊಗೊಂಡಂಥ ಹಸಿಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಸೀಳಿ ಸೇರಿಸ್ಕೊಳ್ತಾ ಇದ್ದೀವಿ. ಇನ್ನು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಇದನ್ನೆಲ್ಲ ಒಂದು 30 ಸೆಕೆಂಡು ಬಿಸಿಯಾದಂಥ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಪದಾರ್ಥನೆಲ್ಲ 30 ಸೆಕೆಂಡು ಫ್ರೈ ಮಾಡಾಯಿತು. ನಂತರ ಈಗ ಈರುಳ್ಳಿನ ಸೇರಿಸಿ ಒಂದು 2 ರಿಂದ 3 ನಿಮಿಷ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಈರುಳ್ಳಿನ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು. ನಂತರ ಈಗ ಅಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ ಜೊತೆಗೆ ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಒಮ್ಮೆ ಈ ಮಸಾಲ ಪುಡಿನೆಲ್ಲ ನೀಟಾಗಿ ಬೆರೆಯೋ ಹಾಗೆ ಬೆರೆಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಈ ಮಸಾಲ ಪುಡಿನೆಲ್ಲ ಬೆರೆಸಾದ ನಂತರ 1 ಕಪ್ ಅಳತೆಯ ತುರಿದಂಥ ಕ್ಯಾರೆಟ್ ತುರಿನ ಸೇರಿಸ್ತಾ ಇದ್ದೀವಿ. ಈ ಕ್ಯಾರೆಟ್ ತುರಿನ 2 ರಿಂದ 3 ನಿಮಿಷ ನೀಟಾಗಿ ಬೇಯಿಸಬೇಕಾಗತ್ತೆ ಅಥವಾ ಬಿಸಿ ಮಾಡ್ಕೋಬೇಕಾಗತ್ತೆ ಬೆರೆಸ್ತಾ. ಜನರಲಾಗಿ ನಾವು ಚಿತ್ರಾನ್ನ ಮಾಡ್ತೀವಿ, ಬಟ್ ಈ ಕ್ಯಾರೆಟ್ ಚಿತ್ರಾನ್ನಕ್ಕೆ ಅಥವಾ ಕ್ಯಾರೆಟ್ ರೈಸ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಮಾಡ್ತಾ ಇರೋದ್ರಿಂದ ಖಂಡಿತ ಇದರ ರುಚಿ ಭಾಳ ಸೊಗಸಾಗೇ ಇರುತ್ತೆ. ಈಗಿಲ್ಲಿ ಒಂದು 3 ನಿಮಿಷಗಳ ಕಾಲ ಕ್ಯಾರೆಟನ್ನು ಸಹ ನೀಟಾಗಿ ಬಿಸಿ ಮಾಡಿ ಫ್ರೈ ಮಾಡಾಯಿತು. ನಂತರ ಈಗ ಮೊದಲೇ ಬಿಡಿಬಿಡಿಯಾಗಿ ಬೇಯಿಸಿಟ್ಟಂಥ ಅನ್ನನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಬಾಣಲಿಗೆ ಅನ್ನನೂ ಸೇರಿಸಾದ ನಂತರ ತುರಿದಂಥ 2 ಟೇಬಲ್ ಸ್ಪೂನ್ ಅಳತೆಯ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ತಾಜಾ ನಿಂಬೆಹಣ್ಣಿನ ರಸನೂ ಸೇರಿಸಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಬೆರಿಬೇಕು. ನೋಡ್ಕೊಳ್ಳಿ, ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ಬಹಳ ನಾಜೂಕಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಎಲ್ಲ ಅನ್ನನೂ ಚೆನ್ನಾಗಿ ಮಾಡಿರತಕ್ಕಂಥ ಒಗ್ಗರಣೆ ಜೊತೆಗೆ ಬೆರಿಬೇಕು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಅನ್ನನೂ ಚೆನ್ನಾಗಿ ಒಗ್ಗರಣೆ ಹಾಗೆ ಕ್ಯಾರೆಟ್ ಜೊತೆಗೆ ಮಿಕ್ಸ್ ಮಾಡಾಯಿತು. ರೈಸ್ ಮಿಕ್ಸ್ ಮಾಡಾಯ್ತಲ್ಲ, ಈಗ ಫ್ಲೇಮನ್ನು ಆಫ್ ಮಾಡೋಣ. ಹಾಗೆ ಕಡಲೆಕಾಯಿ ಬೀಜನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಫ್ರೈ ಮಾಡೋದಕ್ಕೋಸ್ಕರ ಒಂದು ಕಡಾಯಿನ ಬಿಸಿ ಮಾಡಿ ನಂತರ ಕಡಾಯಿಗೆ ಎಣ್ಣೆನ ಸೇರಿಸಿ ಒಂದು 30 ಸೆಕೆಂಡಿಂದ ಎಣ್ಣೆ ಬಿಸಿಯಾದ ನಂತರ ಒಂದು 30 ಸೆಕೆಂಡಿಂದ 1 ನಿಮಿಷದೊಳಗಡೆ ಕಡಲೆಕಾಯಿನ ಫ್ರೈ ಮಾಡಿ ಚಿತ್ರಾನ್ನಕ್ಕೆ ಸೇರಿಸ್ಕೊಳ್ಳೋಣ. ಕಡಲೆಕಾಯಿ ಬೀಜನ ನಾವು ಮೊದಲೇ ಒಗ್ಗರಣೆ ಮಾಡಬೇಕಾದ್ರೆ ಸೇರಿಸ್ಬೋದು, ಆದರೆ ಭಾಳ ಮೃದು ಆಗಿಬಿಡುತ್ತೆ, ಅಂದರೆ ಸಾಫ್ಟ್ ಆಗಿಬಿಡುತ್ತೆ. ಬಟ್ ಈ ರೀತಿ ಸಪ್ರೇಟಾಗಿ ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಚಿತ್ರಾನ್ನಕ್ಕೆ ಸೇರಿಸೋದ್ರಿಂದ ತಿಂತಕ್ಕಂಥವ್ರಿಗೆ ಚಿತ್ರಾನ್ನದ ರುಚಿನೂ ಚೆನ್ನಾಗಿರುತ್ತೆ, ಕಡಲೆಕಾಯಿ ಸಹ ಬಹಳ ಕ್ರಿಸ್ಪಿಯಾಗಿರುತ್ತೆ. ಈಗ ಹುರಿದಂಥ ಕಡಲೆಕಾಯಿ ಬೀಜನ ಚಿತ್ರಾನ್ನಕ್ಕೆ ಸೇರಿಸಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ.
ಕಡಲೆಕಾಯಿ ಬೀಜನೂ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಮತ್ತೆ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೆ ಈ ರೀತಿ ಗಾರ್ನಿಷಿಂಗು ಮಾಡ್ಕೋಬೋದು ಅಥವಾ ಮಿಕ್ಸ್ ಮಾಡ್ಕೋಬೋದು, ಭಾಳ ಚೆನ್ನಾಗಿರುತ್ತೆ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗಿಲ್ಲಿ ಬಹಳ ಸೊಗಸಾದಂಥ ಅಷ್ಟೇ ರುಚಿಯಾದಂಥ ಕ್ಯಾರೆಟ್ ರೈಸ್ ಅಥವಾ ಕ್ಯಾರೆಟ್ ಚಿತ್ರಾನ್ನ ಸೂಪರಾಗಿ ರೆಡಿಯಾಗಿದೆ. ನೀವು ಮಾಮೂಲಿ ಚಿತ್ರಾನ್ನ ಮಾಡ್ತಾ ಇರ್ತೀರಾ, ಈ ರೀತಿಯಾದಂಥ ಕ್ಯಾರೆಟ್ ಚಿತ್ರಾನ್ನ ಒಮ್ಮೆ ಮಾಡಿ ನೋಡಿ. ಖಂಡಿತ ಮಕ್ಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಒಂದು ಹೊಸ ರುಚಿನ ನೀವು ಕಂಡಂಗಾಗುತ್ತೆ. ಹಾಗಿದ್ರೆ ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಕ್ಯಾರೆಟ್ ರೈಸ್ ಅಥವಾ ಕ್ಯಾರೆಟ್ ಚಿತ್ರಾನ್ನ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.